ಏನ್ ಅಮ್ಮ ಅವ್ರ ಜನ ಬರೀ ಬೇಳೆ ಸಾರು ಮಾಡ್ತಾ ಇದ್ದಾರೆ. ಅದು ಯಾರದು? ಯಾರೋ ನೀನು? ಮಕ್ಳ್ಯಾರು ಇಲ್ವಾ ಸರ್? ಯಾಕೆ? ಅದು ಅವ್ರಿಗೂ ಡೈ ಹೊಡಿಯೋಣ ಅಂತ. ಯಾರೋ ನೀನು? PC 116 ಚಾಮರಾಜಪೇಟ್ ಪೊಲೀಸ್ ಸ್ಟೇಷನ್, ನೇಮ್ ಪುಟ್ ನರ್ಸು. ಏನ್ ಎಲ್ರ ಕಾಲಿಗೂ ಡೈ ಹೊಡಿತಾ ಇದೆಯಲ್ಲ, ಮರ್ಡರ್ ಕೇಸಾ? ಅಲ್ಲ ಸರ್, ಡೆಲಿವರಿ ಕೇಸು. ನನಗೆ ಒಬ್ಳೆ ಹೆಂಡತಿ. ಬೇರೆಯವ್ರಿಗೆಲ್ಲ ಇಬ್ರು ಇರ್ತಾರ? ಕೆಲವರಿಗೆ 2, 3, 4 ಜನ ಇರ್ತಾರೆ. ನನಗೆ ಒಬ್ಳೆ. ಆ ಒಬ್ಳು ಹೆಂಡತಿಗೆ 2 ಮಕ್ಕಳಾದ್ಮೇಲೆ ಆಪರೇಷನ್ ಮಾಡ್ಸೋಣ ಅನ್ಕೊಂಡೆ. ಮೊದಲನೇ ಡೆಲಿವರಿಗೆ 1 ಮಗು, 2ನೇ ಡೆಲಿವರಿಗೆ 2 ಮಕ್ಕಳಾಯ್ತು ಸರ್. 3 ಜನ ಮಕ್ಕಳು ಅಂತೀಯಾ? 2 ಡೆಲಿವರಿ ಸರ್. ಆದ್ರೂ 3 ಮಕ್ಕಳು ತಾನೆ ಸರ್? ನೀವು ಹಾಗಂದ್ರೆ ನನ್ನ ಎದೆ ಹೊಡೆದೇ ಹೋಗುತ್ತೆ ಸರ್. ಅಮ್ಮ, ನೀವಾದ್ರೂ ಸ್ವಲ್ಪ ಹೇಳಿ. ನಾನೇನ್ ಹೇಳೋದು? ಅವರು ಯಾರ ಮಾತು ಕೇಳಲ್ಲ. ಅಯ್ಯ, ಹೆಣ್ ಹೇಳಿದ್ರೆ ಆ ದೇವರೇ ಕೇಳ್ತಾನೆ. ಇನ್ನೀ ಮನುಷ್ಯ ಯಾವ ಲೆಕ್ಕ? ಏನ್ ಅಮ್ಮ ಮಸ್ಕಾ ಹೊಡಿತಾ ಇದೀಯಾ? ಅಲ್ಲ ಸರ್, ಇನ್ಫ್ಲೂಯೆನ್ಸ್. ಅಮ್ಮ, ಸದ್ಯದ ಟೈಮ್ನಲ್ಲಿ ಹೆಂಡತಿ ಮನಸ್ಸು ಮಾಡಿದ್ರೆ CM PM ಆಗ್ಬೋದು, ಮೇಲೂ ಹೋಗ್ಬೋದು, ಕೆಳಗೂ ಬರ್ಬೋದು. ಇನ್ ಇನ್ಕ್ರಿಮೆಂಟ್ ಯಾವ ಮಹಾ? ಪ್ಲೀಸ್ ಅಮ್ಮ. ಸರ್, 2ನೇದು ಬೋನಸ್ ಸಿಗುತ್ತೆ ಅಂತ ಗೊತ್ತಿದ್ದಿದ್ರೆ ಮೊದಲನೇದನ್ನ ಅಬಾಷನ್ ಮಾಡಿಸ್ತಿದ್ದೆ ಸರ್. ಸರ್, ನೀವು 2 ಇಶ್ಯೂ ಅಂತ ರೆಕಮೆಂಡ್ ಮಾಡಿದ್ರೆ ನನಗೆ ಪೆಂಡಿಂಗ್ ಇನ್ಕ್ರಿಮೆಂಟ್ ಸಿಗುತ್ತೆ ಸರ್. ಸರಿ, ಬೆಳಿಗ್ಗೆ ಅದು ಸ್ಟೇಷನ್ ಹತ್ರ ಬಾ. 3 ಮಕ್ಕಳು ಅಂತ ಹೇಳ್ತೀನಿ ಸರ್. 3 ಮಕ್ಕಳು, 2 ಇಶ್ಯೂ. ಸುಮ್ನೆ ಇರ್ರಿ, ಮಕ್ಳು ಆಡ್ತಾ ಇದೇವ್ರಿ. ಏನು, ನಮ್ಮ ಪತಿ ದೇವರು ಬಹಳ ಸಂತೋಷವಾಗಿದ್ದೀರಿ? ಯಾವ್ದಾದ್ರು ಕೇಸ್ ಹಿಡಿದ್ರ? ಮೇಲೆ ಕಾಸು ಬಂತ? ಮತ್ತಿನ್ನೇನ್ರಿ? ಅಲ್ವೇ, ನಮ್ ಸಾಹೇಬ್ರು ನಂಗೆ 2 ಇಶ್ಯೂ ಅಂತ ಹೇಳಿ ಇನ್ಕ್ರಿಮೆಂಟ್ ಕೊಡಿಸ್ತೀನಿ ಇದ್ರ ಕಡೆ. ಯಾಕೆ? 2 ಹೆರೋಕ ಪಂಚಪಾಂಡವನ ಹೆತ್ತು ನಾವೇನು ಕುರುಕ್ಷೇತ್ರ ಮಾಡ್ಬೇಕಾಗಿಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ? ಮತ್ತಿನ್ನೇನು? ಹಾಲ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡಂಗೆ. ಹೆಸರಿಗೆ ಮಾತ್ರ ಪೊಲೀಸ್ ಕೆಲಸ, ಸಂಪಾದನೆ 0. ನಿಮಗಿಂತಲೂ ಲೇಟ್ ಆಗಿ ಸೇರ್ಕೊಂಡವ್ರಲ್ಲ, ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲಾ ಸಂಪಾದನೆ ಮಾಡ್ಬಿಟ್ರು. ನೀವೇನ್ ಮಾಡಿದ್ರಿ? ಅಟ್ಲೀಸ್ಟ್ ನಾವು ಸತ್ತಾಗ ಹಾಯಾಗಿ ಮಲ್ಕೊಳಕ್ಕೆ ಒಂದು 60-40 ಸೈಟ್ ಬೇಡವಾ? ಸಾರಾ ಅಂಗಡಿ, ಸ್ಕೂಲು ಮತ್ತು ದೇವಸ್ಥಾನದ 100 ಮೀಟರ್ ದೂರ ಇರಬೇಕು. ಥಿಯೇಟರ್ ಹತ್ರ ಬ್ಲಾಕ್ ಟಿಕೆಟ್ ಮಾರೋನ್ ಕಂಡ್ರೆ ನಂಗೆ ಆಗಲ್ಲ. ಹೆದರೋರು ಇದ್ದಾರಂತ ಹೆದರ್ಸಿ ಏನಾದ್ರು ದುಡ್ಡು ಕೆಟ್ಟ ಹೆದರೋರಿದ್ದಾರಂತ ಹೆದರ್ಸಿ ಏನಾದ್ರು ದುಡ್ಡು ಕೇಳೋ ನನ್ನ ಕಣ್ಣಿಗೆ ಬಿದ್ರೆ ನರ ಕಿತ್ತಾಕ್ಬಿಡ್ತೇನೆ. ರಾತ್ರಿ 9 ಗಂಟೆ ಒಳಗೆ ಕ್ಲಬ್ ಬಾರ್ ಓನರ್ಸ್ ಎಲ್ಲ ಇಷ್ಟೇ ಜನ ಇರೋದು ಏರಿಯಾದಲ್ಲಿ? ಇಲ್ಲ ಸರ್, ಮುಖ್ಯವಾದನೊಬ್ಬ ಬಂದಿಲ್ಲ. ಯಾರವನು? ಮಚ್ಚಮನಿಯ ಅಂತ. ಅವನಿಗೆ ಬರಕ್ಕೆ ಹೇಳಿ ಕಳ್ಸಿದ್ರೆ ಇದನ್ನೇ ಕಳ್ಸೋದನ್ನ ಅಭ್ಯಾಸ. ಅವನಿಗೆ ನೋಡ್ಬೇಕಾದ್ರೆ ನಾವೇ ಅಲ್ಲಿಗೆ ಹೋಗ್ಬೇಕು.